ವೀಕ್ಷಕರೇ, ಸ್ಪರ್ಶ್ ಆಸ್ಪತ್ರೆ ಅರ್ಪಿಸುವ ಹೆಚ್ಸಿಎನ್ ವಾಹಿನಿಯ ವೈದ್ಯರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ. ಇವತ್ತು ನಮ್ಮೊಂದಿಗೆ ಹಾಸನದ ಸ್ಪರ್ಶ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್ ಆದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಅಭಿಯಾರ್ ಅವರು ನಮ್ಮ ಜೊತೆಗೆ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಮಾಹಿತಿಯನ್ನ ನೀಡಲು ನಮ್ಮ ಕಚೇರಿಗೆ ಆಗಮಿಸಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ಕಾಸ್ಮೆಟಿಕ್ ಸರ್ಜರಿ ಅಥವಾ ಏಸ್ಥೆಟಿಕ್ ಸರ್ಜರಿ, ಏಸ್ಥೆಟಿಕ್ಸ್ ಅನ್ನೋ ಪದದಿಂದ ಬಂದಿದೆ. ಏಸ್ಥೆಟಿಕ್ಸ್ ಅಂದ್ರೆ ಸ್ಟಡಿ ಆಫ್ ಬ್ಯೂಟಿ ಅಂತ. ಈಗ ನಮ್ಮ ಮುಖಕ್ಕೆ ವ್ಯಾಲ್ಯೂ ಕೊಡುತ್ತೆ, ಅಥವಾ ಶರೀರದ ಎಲ್ಲ ಅವಯವಗಳು ನಮ್ಮ ಮುಖಕ್ಕೆ ಒಂದು ವ್ಯಾಲ್ಯೂ ಕೊಡುತ್ತೆ. ಆ ಮುಖ ಮನುಷ್ಯನ ಪರ್ಸನಾಲಿಟಿಗೆ ಒಂದು ವ್ಯಾಲ್ಯೂ ಕೊಡುತ್ತೆ. ಆ ಮನುಷ್ಯನ ಪರ್ಸನಾಲಿಟಿ ಸಮಾಜಕ್ಕೆ ಇಂಟಿಗ್ರೇಟ್ ಆಗಬೇಕು. ಇದು ಫೈನಲ್ ಏಮ್ ಆಫ್ ಏಸ್ಥೆಟಿಕ್ಸ್. ಹೇಗೆ ಶರೀರದ ಸರ್ವಾಂಗಗಳು ಮನುಷ್ಯನಿಗೆ ವ್ಯಾಲ್ಯೂ ಕೊಡುತ್ತೋ ಅದೇ ರೀತಿ ಮನುಷ್ಯ ಸಮಾಜಕ್ಕೆ ವ್ಯಾಲ್ಯೂ ಕೊಡಬೇಕು. ಸೊ ಸಮಾಜದ ಜೊತೆ ಮಿಂಗಲ್ ಆಗೋದಕ್ಕೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಕೊಡುವಂತ ಪ್ರಕ್ರಿಯೆ. ಈ ಪ್ರಕ್ರಿಯೆ ಇಸ್ ದ ಸ್ಟಡಿ ಆಫ್ ಏಸ್ಥೆಟಿಕ್ಸ್ ಇಸ್ ಹೌ obviously study of beauty, and in the larger sense how the person mingles and how he is happy with himself is anyway study of beauty is also the study of happiness also. How he is able to mingle with the society. So ಈ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಹೇಳಿದ್ರಿ. ಈ ಕಾಸ್ಮೆಟಿಕ್ ಸರ್ಜರಿ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಎರಡು ಒಂದೇ ಅಥವಾ ಡಿಫರೆನ್ಸ್ ಇದೆಯಾ? Cosmetic surgery is a part of plastic surgery. So a part cannot be the same as the whole. So plastic surgery principles na ಬಳಸಿಕೊಂಡು aesthetic surgery ಅಥವಾ cosmetic surgery ನ ಮಾಡಿದ್ರೆ cosmetic surgery ಅಂತಾರೆ. So this is the basic difference. Plastic surgery ಅಂದ್ರೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಂಗೆ ಟೋಟಲಿ ಎಲ್ಲದು ಮಾರ್ಪಾಟು ಮಾಡೋದು, ರಿಕನ್ಸ್ಟ್ರಕ್ಟಿವ್ ಸರ್ಜರಿ. ಮಾರ್ಪಾಟು ಮಾಡಿದಾಗ ರಕ್ತ ಸಂಚಾರವನ್ನು ಅಸ್ತವ್ಯಸ್ತಗೊಳಿಸದೆ ಶರೀರದ ಯಾವುದೇ ಅವಯವಗಳನ್ನು ಮಾರ್ಪಾಟು ಮಾಡಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಅನಿಸ್ಕೊಳುತ್ತೆ. ಈ ಏಸ್ಥೆಟಿಕ್ ಸರ್ಜರಿ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿಯ ಒಂದು ವಿಭಾಗ ಅಷ್ಟೇ. ದ ಕಾನ್ಸೆಪ್ಟ್ ಆಫ್ ಏಸ್ಥೆಟಿಕ್ಸ್ ನ ಬಳಸಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಕಾಸ್ಮೆಟಿಕ್ ಸರ್ಜರಿ ಅಂತ. ಸೊ ಮೇನ್ಲಿ ಕನ್ಸರ್ನ್ ಅಬೌಟ್ ಬ್ಯೂಟಿ ಕಾನ್ಶಿಯಸ್ ಈ ಕಾಸ್ಮೆಟಿಕ್ ಸರ್ಜರಿ ಫೇಸ್ ರಿಲೇಟೆಡ್ ಆಗಿದೆ. ಅದೇ ದಿಸ್ ಇಸ್ ಬ್ಯೂಟಿ ಕಾನ್ಶಿಯಸ್ನೆಸ್ ಗಿಂತ how he will be able to portray himself in the social life, in the society, how he will be happy. It all starts and ends with happiness. how hege ಖುಷಿಯಾಗಿ ಸಮಾಜದಲ್ಲಿ ಇಂಟಿಗ್ರೇಟ್ ಆಗಬಹುದು. this is the final goal and this is the underlying principle of aesthetic surgery. ಈ ಕಾಸ್ಮೆಟಿಕ್ ಸರ್ಜರಿಯನ್ನ ಯಾವ ಏಜ್ ಗ್ರೂಪ್ ನವರು ಮಾಡಿಸ್ಕೊಳ್ಬಹುದು ಸರ್? ಇದು ಯಾವ ಏಜ್ ಗ್ರೂಪ್ ಅವರು ಬೇಕಾದರೂ ಮಾಡಿಸ್ಕೊಳ್ಬಹುದು. ಆಬ್ವಿಯಸ್ಲಿ ಮಕ್ಕಳಿಗೆ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದರ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ? ಜಸ್ಟ್ ಆಸ್ ಎನಿ ಸರ್ಜರಿ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ರೀತಿಯಲ್ಲೇ ಇನ್ಫೆಕ್ಷನ್, ಬ್ಲಡ್ ಲಾಸ್, blood delayed wound healing. Any surgery will have these three basic problems. But one thing very specific to cosmetic surgery andre surgery ಮಾಡಿಸ್ಕೊಂಡ ಪೇಷಂಟಿನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ದಿಸ್ ಇಸ್ ದ ಮೋಸ್ಟ್ ಈ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ ಪೇಷಂಟಿನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ most important aspect to be understood. ಯಾಕಂದ್ರೆ ನಾವು ನೋಡಿರ್ಬೋದು, ಈಗ ಆಕ್ಟರ್ಸ್ ಆಕ್ಟ್ರೆಸ್ ಆಗಿರ್ಬೋದು ಈ ಕಾಸ್ಮೆಟಿಕ್ ಸರ್ಜರಿ ಮೊರೆ ಹೋಗ್ತಾರೆ. ಅದ್ರಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಆಗಿದೆ, ಎಷ್ಟೊಂದು ಅನ್ಸಕ್ಸಸ್ಫುಲ್ ಆಗಿದೆ. ನಾವು ಯಾವ್ದು ನೋಡ್ತೀವಿ ಸಕ್ಸಸ್ಫುಲ್ ಆಗಿರೋದು ಮಾತ್ರ ನೋಡ್ತೀವಿ. ಆಕ್ಚುಲ್ ಆಗಿ ಕಾಸ್ಮೆಟಿಕ್ ಸರ್ಜರಿ ಏನಂದ್ರೆ ಏನಾದ್ರು ಡಿಫೆಕ್ಟ್ಸ್ ಇದ್ದು ಅದನ್ನ ಸರಿಪಡಿಸಿಕೊಂಡು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಕಾಸ್ಮೆಟಿಕ್ ಸರ್ಜರಿ ಇದೆ ಅಂತ ಹೇಳಿದ್ವಿ. ಬಟ್ ಈಗ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಬೇರೆ ಇಂಡಸ್ಟ್ರೀಸ್ ಆಗಿರ್ಬೋದು, ಈಗ ಆಕ್ಟರ್ ಆಕ್ಟ್ರೆಸ್ ಕೆಲವೊಬ್ರು ಸುಮ್ನೆ ಕಾಸ್ಮೆಟಿಕ್ ಸರ್ಜರಿ ಮೊರೆ ಹೋಗ್ತಾರೆ. ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಅಂಡರ್ಲೈನ್ ವರ್ಡ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್. ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರೋದಕ್ಕೋಸ್ಕರನೇ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಕಾಸ್ಮೆಟಿಕ್ ಸರ್ಜರಿ ಮೊರೆ ಬಂದಿತ್ತು. ಕೆಲವೊಂದ್ಸಲ
ಕೆಲವು ಪೇಷಂಟ್ಸ್ಗಳಿಗೆ ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತ ಇರುತ್ತೆ. ಅವ್ರಿಗೆ ನಾವು ಯಾವುದೇ ರೀತಿಯ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಯಾವುದೇ ರೀತಿಯ ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅದು ದಟ್ ಇಸ್ ಮೋರ್ ಆಫ್ ಅ psychological problem than the failure or acceptance of the surgery. Such patients are red flags. ಆ ಥರ ಪೇಷಂಟ್ಸ್ ಬಂದರೆ ಯೂಶಲಿ ನಾವು ಏನು ಸರ್ಜರಿನೂ ಮಾಡೋದಿಲ್ಲ. ಬಾಡಿ ಡಿಸ್ಮಾರ್ಫಿಕ್ ಡಿಸಾರ್ಡರ್ ಅಂತ ಇರುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಅ ಗುಡ್ ಆಪ್ಷನ್ once the medical therapy is not beneficial. ಯಾವುದೇ ಮೆಡಿಸಿನ್ಸ್ ಅಥವಾ PRP ಇಂಜೆಕ್ಷನ್ ಅಂತ ಒಂದಿದೆ, ಅವೆಲ್ಲ ಆದ ನಂತರ ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಡೋನರ್ ಸೈಟ್ ಅಂತ ಇರುತ್ತೆ. ಡೋನರ್ ಸೈಟ್ ನಮ್ಮ ಆಕ್ಸಿಪಿಟಲ್, ನಮ್ಮ ಈ ಭಾಗ ಇದೆಯಲ್ಲ, ಅಲ್ಲಿ ಪರ್ಮನೆಂಟ್ ಹೇರ್ ಫಾಲಿಕಲ್ಸ್ ಇರೋ ಚಾನ್ಸಸ್ ಜಾಸ್ತಿ. ನಾವು ಪುರುಷರಲ್ಲಿ ಬಾಲ್ಡಿಂಗ್ ನೋಡಿದ್ರೆ ಏನೇ ಆದ್ರೂ ಈ ಭಾಗದ ಟಾಪ್ ಏರಿಯಾ ಇಲ್ಲಿ ಹೋಗಿರುತ್ತೆ ಹೇರ್, ಆದ್ರೆ ಈ ಭಾಗದ ಹೇರ್ ಮಾತ್ರ ಇರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಡೋನರ್ ಸೈಟ್. ಸೊ ಈ ಡೋನರ್ ಸೈಟ್ ಇಂದ ಯಾವ್ಯಾವ ಭಾಗದಲ್ಲಿ ಹೇರ್ ಇರಲ್ವೋ ಆ ಭಾಗಕ್ಕೆ ನಾವು ಹೇರ್ನ ಕಸಿ ಮಾಡಬಹುದು. ಆ ಕಸಿ ಮಾಡೋ ವಿಧ ಎರಡು ತರ ಇರುತ್ತೆ. ಎರಡು ತರ ವಿಧಾನೂ ಗೊತ್ತಿರೋ ಪ್ಲಾಸ್ಟಿಕ್ ಸರ್ಜನ್ ಕೈಲಿ ಮಾಡಿಸ್ಕೊಂಡ್ರೆ ಉತ್ತಮ. ಸೊ ಒಂದು FUT ಅಂತಾರೆ, ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಫರ್, ಇನ್ನೊಂದು FUE ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ. ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ನಮ್ಮ ಸಣ್ಣ ಪಂಚ್ಗಳಲ್ಲಿ ಸಣ್ಣ ಫಾಲಿಕಲ್ ನ ತಗೊಂಡು ತೂತ ಮಾಡಿ ಆ ಜಾಗದಲ್ಲಿ ಹೇರ್ ಫಾಲಿಕಲ್ಸ್ ನ ಇಂಪ್ಲಾಂಟ್ ಮಾಡೋದು. ಇನ್ನೊಂದು ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಇದು ಹೇರ್ ಅನ್ನ ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಮ್ಮ ತಲೆ ಕೂದಲನ್ನು ಈ ಆಕ್ಸಿಪಿಟಲ್ ರೀಜನ್ ಇಂದ ಒಂದು ಸ್ಟ್ರಿಪ್ ಟ್ರಾನ್ಸ್ಫರ್ ಅಂತಾರೆ, ಸ್ಟ್ರಿಪ್ ತರ ಕಟ್ ಮಾಡಿಕೊಂಡು ಅದನ್ನು ಮೈಕ್ರೋಸ್ಕೋಪ್ ಇಂದ ಸಣ್ಣ ಫಾಲಿಕಲ್ಸ್ ಆಗಿ ಡಿವೈಡ್ ಮಾಡಿ ಅದನ್ನ ಇಂಪ್ಲಾಂಟ್ ಮಾಡೋದು. ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಒಂದು ಪಂಚ್ಗಳಿಂದ ಫಾಲಿಕ್ಯುಲರ್ ಹೇರ್ ಫಾಲಿಕಲ್ಸ್ ನ ತಗೊಂಡು ಇಂಪ್ಲಾಂಟ್ ಮಾಡೋದು. ಇದು ಸ್ಟ್ರಿಪ್ ಮಾಡಿ ಅದನ್ನು ಸಣ್ಣ ವಿಭಾಗಗಳು ಮಾಡಿ ಅದನ್ನ ಇಂಪ್ಲಾಂಟ್ ಮಾಡೋದು. ಈಗ ರಿಕನ್ಸ್ಟ್ರಕ್ಟಿವ್ ಸರ್ಜರಿನಲ್ಲಿ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ ತಗೊಳ್ತೀವಲ್ಲ, ಅದೇ ತರ ಹೇರ್ ಕೂಡ ತಗೊಳ್ಬಹುದು. ಓಕೆ, ಮಾತುಕತೆ ಮುಂದುವರಿಸೋಣ ವೀಕ್ಷಕರೇ. ಒಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹೇರ್ ಟ್ರಾನ್ಸ್ಪ್ಲಾಂಟ್ is a very good option once the medical therapy has been tried. So hair transplant is of two types: follicular unit transplant (FUT), FUE is follicular unit extraction. So ಎರಡು ಮೆಥಡ್ಸ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಎಲ್ಲ ಪೇಷಂಟ್ಸ್ಗೂ FUE ಅನ್ನೋ ಮೆಥಡ್ ಮಾಡಬೇಕಾ ಹಾಗಂತೇನೆ ಇಲ್ಲ, ಎಲ್ಲ ಪೇಷಂಟ್ಸ್ಗೂ FUT ಅನ್ನೋ ಮೆಥಡ್ ಮಾಡ್ಬೇಕಾ ಹಾಗಂತನೂ ಇಲ್ಲ. ಆ ಎರಡರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಳಸ್ಕೊಂಡು ಪೇಷಂಟ್ಸ್ನ ಸೂಟಬಲಿ ಚೂಸ್ ಮಾಡಿಕೊಂಡು ಮಾಡಿದ್ರೆ ಉತ್ತಮ. ಅಂಡ್ ಆಲ್ಸೋ ಕೀಪಿಂಗ್ ಇನ್ ಮೈಂಡ್ ಫ್ಯೂಚರ್ ಹೇರ್ ಲಾಸ್. ಇವಾಗ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರನು ಒಂದು ಎನಿವೇ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಹೇರ್ ಅಪ್ ಟು 10 years ತನಕನೂ ಬರೋ ಸಾಧ್ಯತೆ ಇರುತ್ತೆ. ವಿತ್ 90 to 100% ಟೇಕ್. ನಾವು ಮಾಡಿರೋ ಟ್ರಾನ್ಸ್ಪ್ಲಾಂಟೆಡ್ ಹೇರಿನ ಆಲ್ಮೋಸ್ಟ್ 90% ಅದು ಉಳ್ಕೊಳ್ಳೋಕೆ ಸಾಧ್ಯತೆ ಇರುತ್ತೆ. 90 to 100%. ಆದ್ರೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಟ್ರಾನ್ಸ್ಪ್ಲಾಂಟ್ ಮಾಡಿರಲಿಲ್ಲ ಮುಂಚೆ ಇದ್ದ ಹೇರ್, ಆ ಹೇರ್ ಬಿದ್ದು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ನಮಗೆ ಸೆಕೆಂಡ್ ಟೈಮ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಸೊ ಅವಾಗ ನಮಗೆ ಸೆಕೆಂಡ್ ಟೈಮ್ ಟ್ರಾನ್ಸ್ಫರ್ ಬೇಕಾಗಿ ಬಂದಾಗ ನಮ್ಮ ಎರಡು ಫಾಲಿಕ್ಯುಲರ್ ಯೂನಿಟ್ ಟ್ರಾನ್ಸ್ಪ್ಲಾಂಟ್ ಮತ್ತು ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಎರಡು ಜ್ಞಾನ ಎರಡರದ್ದು ಸ್ಕಿಲ್ಸ್ ಇರುವಂತಹ ಪ್ಲಾಸ್ಟಿಕ್ ಸರ್ಜನ್ ಕೈಲಿ ಮಾಡಿಸಿದ್ರೆ
ಬೆಟರ್. ಓಕೆ, ಈ ಬೊಜ್ಜು ತಗ್ಗಿಸುವ ಶಸ್ತ್ರಚಿಕಿತ್ಸೆ ಅಂದರೆ ಏನು ಫ್ಯಾಟ್ ರಿಡಕ್ಷನ್ ಗೆ ಬರ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದನ್ನ ಲೈಪೋಸಕ್ಷನ್ ಅಂತಾರೆ. Liposuction is a very good option. Once, of course, after unless ಯಾವುದು ಮೆಡಿಕೇಶನ್ಸ್ ಅಥವಾ ಯಾವುದೇ ಎಸ್ಪೆಷಲಿ ಆಕ್ಟಿವಿಟೀಸ್ ಇಂದ ಅವ್ರ ಬೊಜ್ಜನ್ನು ಕರಗಿಸಕ್ ಆಗಿಲ್ಲ ಪುರುಷರಿಗೆ, ಎಸ್ಪೆಷಲಿ ಅರೌಂಡ್ ದ ಚೆಸ್ಟ್. ಎಷ್ಟೇ ಆಕ್ಟಿವಿಟೀಸ್, ಎಷ್ಟೇ ಜಿಮ್ ಹೋದ್ರು ಈ ಚೆಸ್ಟಿನ ಸುತ್ತ ಇರುವಂತಹ ಫ್ಯಾಟ್ ಪುರುಷರಿಗೆ ಹೋಗೋದಿಲ್ಲ. ಫಾರ್ ಸಚ್ ಅ ಪೇಷಂಟ್, ಆ ಕಂಡೀಷನ್ ನಾವು ಗೈನಕೋಮ್ಯಾಸ್ಟಿಯಾ ಅಂತೀವಿ. ಲೈಪೋಸಕ್ಷನ್ ಇಂದ ಉಪಯುಕ್ತತೆ ಪುರುಷರಿಗೆ ಈ ಗೈನಕೋಮ್ಯಾಸ್ಟಿಯಾ ಅಂತ ಒಂದು ಕಂಡೀಷನ್ ಇದೆ. ಅಂದ್ರೆ ಚೆಸ್ಟಿನ ಸುತ್ತ ಅವರಿಗೆ ಬೊಜ್ಜು ಎಷ್ಟೇ ವ್ಯಾಯಾಮ ಮಾಡಿದ್ರು ಕರಗೋದಿಲ್ಲ. ಆ ಕಂಡೀಷನ್ ಅಲ್ಲಿ ಈ ಲೈಪೋಸಕ್ಷನ್ ಅಂತ ಮಾಡಿದ್ರೆ ಅವರಿಗೆ ಆ ಕಂಡೀಷನ್ಗೆ ಪರಿಣಾಮ ಸಿಗುತ್ತೆ. ಈ ಲೈಪೋಸಕ್ಷನ್ ಅಂದ್ರೆ ನಮ್ಮ ಒಂದು ಉದ್ದ ಕ್ಯಾನುಲಾಸ್ ಇಂದ ಆ ನೆಗೆಟಿವ್ ಪ್ರೆಷರ್ ಇಂದ ಆ ಬೊಜ್ಜನ್ನು ಎಕ್ಸ್ಟ್ರಾಕ್ಟ್ ಮಾಡೋದು. ಅದು ಮಾಡಿದ ನಂತರ ಫ್ಲಾಟ್ ಆಗುತ್ತೆ ಪುರುಷರಿಗೆ ಚೆಸ್ಟ್. ಅದಾದ್ಮೇಲೆ ಟೈಟ್ ಬ್ಯಾಂಡೇಜ್ ಅಥವಾ ಡ್ರೆಸ್ ಹಾಕೊಂಡ ನಂತರ ದಟ್ ಎಫೆಕ್ಟ್ ಇಸ್ ಆಲ್ಮೋಸ್ಟ್ ಪರ್ಮನೆಂಟ್ ಅನ್ಲೆಸ್ ಹಿ ಗೆಟ್ಸ್ ಬ್ಯಾಕ್ ಟು ಬ್ಯಾಡ್, ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಮಾಡಿಕೊಂಡು ಅಥವಾ ಫುಡ್ ಪ್ರಾಬ್ಲಮ್ ಆದ್ರೆ ಸರಿಯಾಗಿ ಫುಡ್ ಕಂಟ್ರೋಲ್ ಅಲ್ಲಿ ಇಲ್ದಲೆ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಆದ್ರೆ ದಟ್ ಕಂಡೀಷನ್ ಕ್ಯಾನ್ ಕಮ್ ಬ್ಯಾಕ್. ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಒಂದ್ಸರಿ ನೀವು ಫ್ಯಾಟ್ ಟಿಶ್ಯೂನ ತೆಗೆದ ನಂತರ ಅಲ್ಲಿಗೆ ಮತ್ತೆ ಫ್ಯಾಟ್ ಅಡಿಪೋಸ್ ಟಿಶ್ಯೂ ಅಂತಾರೆ. ಫ್ಯಾಟ್ ಓನ್ಲಿ ವೇ ಇಸ್ ದ ಸರೌಂಡಿಂಗ್ ಈ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಅಥವಾ ಲೆಸ್ ಫಿಸಿಕಲ್ ಆಕ್ಟಿವಿಟೀಸ್ ಆದ್ರೆ ದ ಸರೌಂಡಿಂಗ್ ಅಡಿಪೋಸ್ ಟಿಶ್ಯೂ ವಿಲ್ ಹೈಪರ್ಟ್ರೋಫಿ. ಒಂದ್ಸರಿ ಹೈಪರ್ಟ್ರೋಫಿ ಅಂದ್ರೆ ಇನ್ನು ದೊಡ್ಡದಾಗ್ತಾ ಬರುತ್ತೆ. ಒಂದ್ಸರಿ ತೆಗೆದ ಮೇಲೆ ಅದು ಮುಗೀತು, ಅದು ಯಾವುದೇ ಕಾರಣಕ್ಕೂ ಮತ್ತೆ ರೀಜನರೇಟ್ ಆಗಲ್ಲ. ಆದ್ರೆ ಸರೌಂಡಿಂಗ್ ಫ್ಯಾಟ್ ಟಿಶ್ಯೂಸ್ ಇರುತ್ತಲ್ಲ ಅದು ದೊಡ್ಡದಾಗ್ತಾ ಬರುತ್ತೆ. ಓಕೆ, ಇದರಿಂದ ಸೈಡ್ ಎಫೆಕ್ಟ್ಸ್ ಏನೋ ಇರೋದಿಲ್ವಾ ಈ ಲೈಪೋಸಕ್ಷನ್? ಲೈಪೋಸಕ್ಷನ್ ಇಸ್ ಅ ವೆರಿ ಸೇಫ್ ಸರ್ಜರಿ, ವೆರಿ ಸೇಫ್ ಸರ್ಜರಿ, ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್ಸ್. ವೆರಿ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಅಂದ್ರೆ ನಾವು ಹೇಳಿದ್ನಲ್ಲ ಕ್ಯಾನುಲಾ ಬಳಸಿ ಮಾಡಿದಾಗ ಕ್ಯಾನುಲಾ ಇನ್ಸರ್ಟ್ ಮಾಡಿದ ಸೈಟ್ ಅಲ್ಲಿ ಸ್ವಲ್ಪ ವೂಂಡ್ ಹೀಲಿಂಗ್ ಪ್ರಾಬ್ಲಮ್ ಆಗ್ಬೋದು. ಅದು ದಟ್ ಈಸ್ ಆಲ್ಸೋ ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್ ದಟ್ ಕ್ಯಾನ್ ಈಸಿಯಾಗಿ ಹೀಲ್ ಮಾಡಬಹುದು ಅಂತ. ಓಕೆ, ಈಗ ಪುರುಷರಿಗೆ ಈ ತರ ಸರ್ಜರಿ ಇದೆ ಅಂತ ಹೇಳಿದ್ರಿ. ಈಗ ಹೆಂಗಸರಿಗೆ ತುಂಬಾ ಬ್ಯೂಟಿ ಕಾನ್ಶಿಯಸ್ ಅಂತ ಹೇಳ್ತಾರೆ, ಹಾಗೆ ಮುಖದಲ್ಲಿ ಸುಕ್ಕ ನೆರಿಗೆಗಳು ಏನಿರುತ್ತೆ ಅದನ್ನ ಸರ್ಜರಿ ಇಲ್ದಲೇ ಗುಣಪಡಿಸಬಹುದಾ? ಇದಕ್ಕೆ ನಾನ್ ಸರ್ಜಿಕಲ್ ರಿಜುವಿನೇಷನ್ ಅಂತಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಒಂದು ಐಡಿಯಾ ಇರ್ಬೇಕು ಎಲ್ಲರಿಗೂ ಏನಕ್ಕೆ ಸುಕ್ಕು ಬರುತ್ತೆ ಮುಖಕ್ಕೆ ಅಂತ. ಸುಕ್ಕು ಬರೋದಕ್ಕೂ ನಮ್ಮ ಸ್ಕಿನ್ನಿನ ಕೆಳಗಡೆ ಒಂದು ಕೊಲಾಜಿನ್ ಲೇಯರ್ ಅಂತ ಇರುತ್ತೆ. ಅದು ನಾರ್ಮಲಿ ಇನ್ ಯಂಗ್ ಪೀಪಲ್ ಪ್ಯಾರಲಲಿ ಓರಿಯೆಂಟ್ ಆಗಿರುತ್ತೆ. ಎಲ್ಲ ಕೊಲಾಜಿನ್ ಫೈಬರ್ಸ್ ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ಯಾವಾಗ ಈ ಮೈಕ್ರೋ ಫೈಬರ್ಸ್ ಅಲ್ಲಿ ಮೈಕ್ರೋ ಟೇರ್ಸ್ ಆಯ್ತು ಅಥವಾ ಸನ್ ರಿಲೇಟೆಡ್ ಡ್ಯಾಮೇಜ್ ಆಯ್ತು, ಅವಾಗ ಕೊಲಾಜಿನ್ ಓರಿಯೆಂಟೇಷನ್ ಅಬ್ನಾರ್ಮಲ್ ಆಗಿರುತ್ತೆ. ಯಾವಾಗ ಆ ಕೊಲಾಜಿನ್ ಅಬ್ನಾರ್ಮಲ್ ಆಗುತ್ತೋ ಮುಖದಲ್ಲಿ ಸುಕ್ಕು ಎದ್ದು ಕಾಣಕ್ಕೆ ಶುರು ಆಗುತ್ತೆ. ಸೊ ನಮ್ಮ ಟ್ರೀಟ್ಮೆಂಟ್ ಆಬ್ವಿಯಸ್ಲಿ ವಿಲ್ ಬಿ ರಿಲೇಟೆಡ್ ಟು ಹೇಗೆ ಈ ಕೊಲಾಜಿನ್ ಲೇಯರ್ ನ ಮತ್ತೆ ನಾರ್ಮಲ್ ಅಥವಾ ಪ್ಯಾರಲಲ್ ಓರಿಯೆಂಟೇಷನ್ಗೆ ತಂದುಕೊಡೋದು. ಸೊ ಇದಕ್ಕೆ ಫ್ಯೂ ಆಫ್ ದ ನಾನ್ ಸರ್ಜಿಕಲ್ ಆಪ್ಷನ್ಸ್ ಅವೈಲಬಲ್ ಅಂದ್ರೆ ಕೆಮಿಕಲ್ ಪೀಲ್ಸ್ ಆಗಬಹುದು, ಲೇಸರ್ಸ್ ಆಗಬಹುದು, ಮೈಕ್ರೋ ಡರ್ಮಪ್ರೇಷನ್ ಅಂತಿದೆ, ಅಥವಾ ಇದನ್ನ ಸುಕ್ಕು ಇದ್ರೂ ಮರೆಮಾಚಕ್ಕೆ ಫಿಲ್ಲರ್ಸ್ ಅಂತ ಇರುತ್ತೆ. ಇದೆಲ್ಲ ಬಿಟ್ಟು ಸರ್ಜಿಕಲ್ ಆಪ್ಷನ್ ಅಂದ್ರೆ ಫೇಸ್ ಲಿಫ್ಟ್ ಅಂತ ಇದೆ. ಫೇಸ್ ಲಿಫ್ಟ್ ಅಂದ್ರೆ ಯಾವ ಜಾಗದಲ್ಲಿ ಜೋತ್ ಬಿದ್ದಿರುತ್ತೋ ಸ್ಕಿನ್ ಅದನ್ನ ಸ್ವಲ್ಪ ಎಳೆದು ಟೈಟ್ ಮಾಡುವಂತ ಸರ್ಜರಿ. ಅಬ್ಸಲ್ಯೂಟ್ಲಿ ಇದು ಸರ್ಜಿಕಲ್ ಆಸ್ಪೆಕ್ಟ್ ಆಯ್ತು ಫೇಸ್ ಲಿಫ್ಟ್ ಅಂದ್ರೆ. ನಾನ್ ಸರ್ಜಿಕಲ್ ರಿಜುವಿನೇಷನ್ ಅಂದ್ರೆ ಈ ಯಾವ ಪ್ರೊಸೀಜರ್ ಇಂದ ಈ ಕೊಲಾಜಿನ್ ಮತ್ತೆ ನಾರ್ಮಲ್ ಓರಿಯೆಂಟೇಷನ್ ಬರುತ್ತೋ ಅದನ್ನ
ನಾನ್ ಸರ್ಜಿಕಲ್ ರಿಜ್ಯುಮಿನೇಷನ್ ಅಂತ ನಾ ಹೇಳಿದ ಹಾಗೆ ಕೆಮಿಕಲ್ ಪೀಲ್ಸು, ಲೇಸರ್ಸು, ಮೈಕ್ರೋಡರ್ಮಾಬ್ರೇಷನ್ ಮತ್ತು ಫಿಲ್ಲರ್ಸ್. ಓಕೆ, ಇಷ್ಟೆಲ್ಲ ರೀತಿಯ ಸರ್ಜರಿ ಏನ್ ಕಾಸ್ಮೆಟಿಕ್ ಸರ್ಜರಿ ನಲ್ಲಿ ಅಂಡರ್ ಬರುತ್ತೆ, ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತಾ ಅಥವಾ ಅಫೋರ್ಡಬಲ್ ಇರುತ್ತಾ? ಈ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಅಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಪ್ರೊಸೀಜರ್ಸ್ ಆದ್ರೆ ಅದರ ಚಾರ್ಜಸ್ ಕಡಿಮೆನೇ ಇರುತ್ತೆ. ಮೇಜರ್ ಸರ್ಜರಿ, ಫಾರ್ ಎಕ್ಸಾಂಪಲ್ ಫೇಸ್ ಲಿಫ್ಟ್ ಅಂತ ಏನಾದ್ರು ಮಾಡಿದ್ರೆ ಅದಕ್ಕೆ ಚಾರ್ಜ್ ಹೇಗೆ ಬರುತ್ತೆ ಅಂದ್ರೆ ಅದನ್ನ ಕಲ್ತ್ಕೊಳ್ಳೋಕ್ಕೆ ಆ ಸರ್ಜನ್ ಈ ಬೇರೆ ದೇಶಕ್ಕೆ ಏನಾದ್ರು ಹೋಗಿ ಸ್ವಲ್ಪ ಅಡ್ವಾನ್ಸ್ ಸರ್ಜರಿ ಆಗಿ ಕಲ್ತ್ಕೊಂಡು ಬಂದ್ರೆ ಆಬ್ವಿಯಸ್ಲಿ ಆ ಸರ್ಜರಿಯ ಬೆಲೆ ಜಾಸ್ತಿ ಇರುತ್ತೆ. ಅಥವಾ ಈ ಸರ್ಜರಿನಲ್ಲಿ ಇಂಪ್ಲಾಂಟ್ಸ್ ಏನಾದ್ರು ಬಳಸಿದ್ರೆ, ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಇಂಪ್ಲಾಂಟ್ಸ್ಗೆ ಸಿಲಿಕಾನ್ ಬಳಸಿದ್ರೆ, ಅಥವಾ ಆರ್ಥೋಗ್ನಾಸ್ಟಿಕ್ ಸರ್ಜರಿ ಇರ್ತಾರೆ, ಈ ಚಿನ್ನ ಮುಂದೆ ಹಿಂದೆ ಮಾಡುವಂಥದ್ದು, ಮತ್ತೆ ಈ ಮ್ಯಾಕ್ಸಿಲ್ ಅಪ್ಪರ್ ಲಿಪ್ ಅಲ್ಲ, ಈ ಬೋನ್ ಆ ಬೋನ್ ನ ಹಿಂದೆ ಮುಂದೆ ಮಾಡುವಂತ ಪ್ರೊಸೀಜರ್, ಅದನ್ನ ಏನಾದ್ರು ಮಾಡಿದ್ರೆ ಅದಕ್ಕೆ ಇಂಪ್ಲಾಂಟ್ಸ್ ಅನ್ನು ಬಳಸ್ತೀವಿ. ಆ ಇಂಪ್ಲಾಂಟ್ಸಿನ ಚಾರ್ಜ್ ಆಗುತ್ತೆ. ಇಂಪ್ಲಾಂಟ್ಸ್ ಏನಾದ್ರು ಬಳಸಿದ್ರೆ ಸರ್ಜರಿಯ ಚಾರ್ಜ್ ಜಾಸ್ತಿ ಆಗುತ್ತೆ. ಇಂಪ್ಲಾಂಟ್ಸ್ ಬಳಸದಲ್ಲೇ ಮಾಡಿದ್ರೆ ಸರ್ಜನಿನ ಅದನ್ನ ಸರ್ಜನ್ ಚಾರ್ಜ್ ಮೇ ಇನ್ಕ್ರೀಸ್ ಬೇಸ್ಡ್ ಆನ್ ಹಿಸ್ ಅದನ್ನ ಕಲ್ತ್ಕೊಂಡು ಬರಕ್ಕೆ ಬೇರೆ ಎಕ್ಸ್ಪೆನ್ಸ್ ಬೇರೆ ಕಡೆ ಹೋಗಿ ಕಲ್ತ್ಕೊಂಡು ಬಂದ್ರೆ ಸಚ್ ಸರ್ಜರೀಸ್ ಚಾರ್ಜ್ ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಸಣ್ಣ ಸಣ್ಣ ಸರ್ಜರಿ, ಸಣ್ಣ ಸಣ್ಣ ಪ್ರೊಸೀಜರ್ಸ್ ಆದ್ರೆ ಚಾರ್ಜಸ್ ಕಡಿಮೆನೇ ಇರುತ್ತೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಕಡೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ? ಫಸ್ಟ್, ಎಲ್ಲಾ ಕಾಸ್ಮೆಟಿಕ್ ಸರ್ಜರಿಗಳು ಕಾಸ್ಟ್ಲಿ ಅಲ್ಲ. ಇದರ ಉಪಯೋಗವನ್ನು ಯಾರಿಗೆ ಅವಶ್ಯಕತೆ ಇರುತ್ತೋ ಬಳಸ್ಕೋಬಹುದು. ಆಮೇಲೆ ಡು ನಾಟ್ ಕನ್ಫ್ಯೂಸ್ ವಿತ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ಫಾರ್ ಎಕ್ಸಾಂಪಲ್, ಇವಾಗ ಬೈಕ್ ಆಕ್ಸಿಡೆಂಟ್ ಆದಾಗ ಮೂಗಿನ ಸ್ವಲ್ಪ ಒಂದು ಭಾಗ ಲಾಸ್ ಆಗಿರುತ್ತೆ, ಅಥವಾ ಕೆನ್ನೆಯ ಒಂದು ಭಾಗ ಅಥವಾ ಲಿಪ್ಪಿನ ಒಂದು ಭಾಗ, ಅದನ್ನ ನಾವು ರಿಪೇರ್ ಮಾಡಿದಾಗ ಅದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಆಗ್ತದೆ. ಹಂಗಾದ್ರೆ ಅದು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಈ ಆಲ್ರೆಡಿ ಇರೋ ಮೂಗನ್ನು ಸರಿ ಮಾಡಿಸ್ಕೊಳಕ್ ಹೋಗ್ತೀವಿ ಅಂದ್ರೆ ಅದನ್ನ ಕಾಸ್ಮೆಟಿಕ್ ಸರ್ಜರಿ ಅಥವಾ ಎಸ್ಥೆಟಿಕ್ ಸರ್ಜರಿ ಆಗುತ್ತೆ, ಅದು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಲ್ಲ. ಸೊ ಈ ವಿಷಯ ವೀಕ್ಷಕರಿಗೆ ತಿಳಿದ್ರೆ ಉತ್ತಮ. ನಮ್ಮ HCN ವಾಹಿನಿಗೆ ಆಗಮಿಸಿ ಇಷ್ಟೊತ್ತು ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನೀಡಿದ್ರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ HCN ಪರವಾಗಿ ನೋಡಿದ್ರಲ್ಲ ವೀಕ್ಷಕರೇ, ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನೀಡಿದ್ವಿ, ನೋಡಿದ್ವಿ. ಹಾಗೆ ನಿಮಗೆ ಅನೇಕ ಡೌಟ್ಸ್ ಗಳಿದ್ರೆ ಅಥವಾ ಸಲಹೆ ಸೂಚನೆಗಳಿಗೆ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಇವರು ಎವ್ರಿ ಡೇ ಅವೈಲಬಲ್ ಇರ್ತಾರೆ, ನೀವು ಇವರನ್ನ ಸಂಪರ್ಕಿಸಬಹುದು. ಹಾಗೇನೆ ಸರ್, ಅಮೋಘವಾಣಿ ದಿನಪತ್ರಿಕೆಯಿಂದ ರೈತರಿಗೋಸ್ಕರ ಮುದ್ರಿಸಿರೋ ಈ ವಿಶೇಷ ಅಂಕ ನಿಮಗಾಗಿ. ಒಂದು ವಿಷಯದೊಂದಿಗೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ HCN.